ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಹಬ್ಬನೂ ತುಂಬ ವಿಶೇಷವಾಗಿ ಆಚರಣೆ ಮಾಡ್ತೀವಿ. ನಮ್ಮ ಪೂರ್ವಜರು ಪ್ರತಿಯೊಂದು ಹಬ್ಬಗಳಿಂದನೂ ಒಂದೊಂದು ವೈಜ್ಞಾನಿಕ ಕಾರಣಗಳು, ಒಂದೊಂದು ಇತಿಹಾಸನ ಹೇಳ್ಬಿಟ್ಟು ಹೋಗಿದ್ದಾರೆ. ಯಾವ ಯಾವ ಹಬ್ಬ ಯಾವ ಯಾವ ತಿಂಗಳಲ್ಲಿ ಬರುತ್ತೆ, ಯಾಕೆ ಆಚರಿಸ್ತೀವಿ ಅಂತ ಗೊತ್ತಾದರೆ ತುಂಬಾ ಆಶ್ಚರ್ಯ ಇರುತ್ತೆ. ನಮ್ಮ ಹಿಂದೂ ಧರ್ಮದ ಹಬ್ಬಗಳು ಪಂಚಭೂತಗಳ ಜೊತೆ, ಪ್ರಕೃತಿಗಳ ಜೊತೆ ಕನೆಕ್ಟ್ ಆಗಿದೆ. ಇದೇ ರೀತಿ ನಮ್ಮ ಹಬ್ಬಗಳಲ್ಲೇ ಒಂದು ವಿಶೇಷ ಹಬ್ಬವಾದ ಸುಗ್ಗಿ ಸಂಕ್ರಾಂತಿ ಹಬ್ಬದ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಮಿಸ್ಟ್ರಿ ವಿತ್ ರಕ್ಷಿತ್. ವೆಲ್ಕಮ್ ಟು ದೃಷ್ಟಿಕೋನ. ಈ ದಿನ ಸೂರ್ಯ ದಕ್ಷಿಣ ದಿಕ್ಕಿಂದ ಉತ್ತರ ದಿಕ್ಕಿಗೆ ತನ್ನ ಚಲನೆಯನ್ನು ಬದಲಾಯಿಸ್ತಾನೆ. ಈ ಮಹಾ ಬದಲಾವಣೆಯಿಂದ ಪ್ರಕೃತಿಯಲ್ಲಿ ನಾನಾ ಪರಿವರ್ತನೆಗಳಾಗುತ್ತೆ. ಈ ಪರಿವರ್ತನೆ ಭಾರತೀಯರು ಸಂಕ್ರಾಂತಿ ಅಂತ ಹೇಳಿ ಕರಿತೀವಿ. ಇನ್ನು ನಮ್ಮ ಜ್ಯೋತಿಷ್ಯ ಶಾಸ್ತ್ರಗಳ ಪ್ರಕಾರ ಸೂರ್ಯನು ಹಿಂದೆ ಮಕರ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಇದನ್ನು ಮಕರ ಸಂಕ್ರಾಂತಿ ಅಂತ ಹೇಳಿ ಕೂಡ ಕರಿತೀವಿ. ಹಾಗೂ ನಮ್ಮ ಕೃಷಿಕರು ತಮ್ಮ ಹೊಲ ಗದ್ದೆಗಳಿಗೆ, ತಮ್ಮ ಬೆಳೆಗಳಿಗೆ ಪೂಜೆ ಸಲ್ಲಿಸೋದ್ರಿಂದ ಇದನ್ನು ಸುಗ್ಗಿ ಸಂಕ್ರಾಂತಿ ಅಂತ ಹೇಳಿ ಕೂಡ ಕರಿತೀವಿ. ಸಂಕ್ರಾಂತಿ ಅಂತಂದರೆ ಏನು? ಸಂಕ್ರಾಂತಿ ಅಂದರೆ ಸಂಕ್ರಮಣ. ಅಂತಂದರೆ ಒಳ್ಳೆಯ, ಕ್ರಮಣ ಅಂತಂದರೆ ಪಯಣ, ಒಳ್ಳೆಯದರ ಕಡೆ ಪಯಣ ಅಂತೇಳಿ ಇದರ ಅರ್ಥ. ಸಂಕ್ರಾಂತಿ ಹಬ್ಬದ ಬಗ್ಗೆ ಪೌರಾಣಿಕ ಕಥೆಗಳು ಏನಂತ ಹೇಳುತ್ತೆ ಅಂದರೆ, ಸಂಕ್ರಾಂತಿ ಅನ್ನೋದು ಒಂದು ದೇವತೆಯ ಹೆಸರು. ಸಂಕ್ರಾಸುರ ಅನ್ನೋ ಒಬ್ಬ ರಾಕ್ಷಸ ದೇವತೆಗಳಿಗೆ ತುಂಬನೇ ಕಂಟಕ ಆಗಿರ್ತಾನೆ. ಅವನ ಸಂಹಾರಕ್ಕಾಗಿ ಜಗನ್ಮಾತೆಯು ಸಂಕ್ರಾಂತಿ ರೂಪದಲ್ಲಿ ಬಂದು ಅವನನ್ನು ವಧೆ ಮಾಡ್ತಾರೆ. ಮತ್ತು ವಿಷ್ಣುವು ಎಲ್ಲ ರಾಕ್ಷಸರ ಸಂಹಾರ ಮಾಡಿದ್ದು ಕೂಡ ಇದೇ ದಿನ. ರಾಕ್ಷಸರುಗಳ ತಲೆನ ಕತ್ತರಿಸಿ ಮಂದಾರ ಪರ್ವತದಲ್ಲಿ ವಿಷ್ಣುವು ಜೋಡಿಸಿ ಕೆಟ್ಟ ದಿನಗಳು ಇಂದಿಗೆ ಮುಗಿದು ಒಳ್ಳೆಯ ದಿನಗಳು ಶುರುವಾಯಿತು ಅಂತ ಹೇಳ್ತಾರೆ. ಸೂರ್ಯನು ದಕ್ಷಿಣದಿಂದ ಉತ್ತರಕ್ಕೆ ತನ್ನ ಬದಲಾವಣೆಯನ್ನು ಬದಲಾಯಿಸೋದ್ರಿಂದ ಸ್ವರ್ಗದ ಬಾಗಿಲು ಕೂಡ ಇವತ್ತೇ ತೆಗೆಯೋದು ಅಂತ ನಮ್ಮ ಪುರಾಣಗಳಲ್ಲಿ ಹೇಳ್ತಾರೆ. ಇನ್ನು ವೈಜ್ಞಾನಿಕ ಕಾರಣಗಳು ಏನಂತ ಹೇಳುತ್ತೆ ಅಂದರೆ, ವರ್ಷದಲ್ಲಿ 12 ಮಾಸಗಳು. ಇದನ್ನು ನಾವು 2 ಭಾಗಗಳಾಗಿ ಮಾಡಿದ್ದೀವಿ. ಒಂದು ಉತ್ತರಾಯಣ, ಒಂದು ದಕ್ಷಿಣಾಯಣ. ನಮಗೆಲ್ಲ ಗೊತ್ತಿರೋ ಹಾಗೆ ಸೂರ್ಯನು ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗ್ತಾನೆ. ಆದರೆ ವಿಜ್ಞಾನಿಗಳು ಏನು ಹೇಳ್ತಾರೆ ಅಂತಂದರೆ, ಪೂರ್ವದಲ್ಲಿ ಹುಟ್ಟಿ ದಕ್ಷಿಣದಲ್ಲಿ ಮುಳುಗೋದು ವರ್ಷದಲ್ಲಿ ಕೇವಲ 2 ದಿನ ಮಾತ್ರ. ಇದನ್ನು ಇಕ್ವಿನಾಕ್ಸ್ ಡೇ ಅಂತೇಳಿ ಕರಿತೀವಿ. ಉಳಿದ ದಿನಗಳು ಪೂರ್ವದ ಎಡಬದಿಯಲ್ಲಿ ಅಥವಾ ಬಲಬದಿಯಲ್ಲಿ ಸೂರ್ಯನು ಹುಡ್ತಾನೆ. ಬಲಬದಿಯಲ್ಲಿ ಹುಟ್ಟೋದನ್ನು ಉತ್ತರಾಯಣ, ಎಡಬದಿಯಲ್ಲಿ ಹುಟ್ಟೋದನ್ನು ದಕ್ಷಿಣಾಯಣ ಅಂತೇಳಿ ನಾವು ಕರಿತೀವಿ. ಸೂರ್ಯನು ದಕ್ಷಿಣ ಚಲನೆಯನ್ನು ನಿಲ್ಲಿಸಿ ಉತ್ತರದ ಕಡೆಗೆ ಚಲಿಸೋದನ್ನ ನಾವು ಉತ್ತರಾಯಣ ಅಂತೇಳಿ ಕರಿತೀವಿ. ಈ ವಿಷಯನ ಪಾಶ್ಚಾತ್ಯ ವಿಜ್ಞಾನಿಗಳು ಕೆಲವು ವರ್ಷಗಳ ಹಿಂದೆ ಅಧ್ಯಯನ ಮಾಡಿ ತಿಳ್ಕೊಂಡ್ರು. ಆದರೆ ಪ್ರತಿ ವರ್ಷ ಜನವರಿ 14 ಅಥವಾ 15 ಮಕರ ಸಂಕ್ರಾಂತಿ ಸಂಭವಿಸುತ್ತೆ. ಸೂರ್ಯನು ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. ಇಲ್ಲಿಂದ ಉತ್ತರಾಯಣ ಪುಣ್ಯಕಾಲ ಶುರುವಾಗುತ್ತೆ ಅಂತ ಹೇಳಿ ನಮ್ಮ ಹಿಂದೂ ಧರ್ಮದ ಪಂಚಾಂಗಗಳಲ್ಲಿ ಸಾವಿರಾರು ವರ್ಷಗಳ ಹಿಂದೆನೇ ಬರೆದಿದ್ರು. 1609ರಲ್ಲಿ ಗೆಲಿಲಿಯೋ ಟೆಲಿಸ್ಕೋಪ್ನ ಕಂಡಿಡಿದು ಗ್ರಹಗಳ ಚಲನೆ ಬಗ್ಗೆ ಹೇಳ್ದ. 1957ರಲ್ಲಿ ಮೊದಲ ಬಾರಿಗೆ ಬಾಹ್ಯಾಕಾಶಕ್ಕೆ ಉಪಗ್ರಹಗಳನ್ನು ಉಡಾವಣೆ ಮಾಡಿ ಅಧ್ಯಯನ ಮಾಡಲಾಯಿತು. ಆದರೆ ಸನಾತನ ಧರ್ಮದಲ್ಲಿ 5000 ವರ್ಷಗಳ ಹಿಂದೆನೇ ಇದ್ರ ಬಗ್ಗೆ ಉಲ್ಲೇಖ ಇದೆ. ಆದರೂ ಕೂಡ ಸನಾತನ ಧರ್ಮವನ್ನು ಹೀಯಾಳಿಸಿ ಪಾಶ್ಚಾತ್ಯರನ್ನು ಹೊಗಳೋದು ಕೆಲವರಿಗೆ ರೂಢಿಯಾಗಿದೆ. ಅದು ಅವರ ಹಣೆ ಬರಹ. ಸರಿ, ಎಳ್ಳು ಬೆಲ್ಲ ಏನಕ್ಕೆ ತಿನ್ನಬೇಕು? ಎಳ್ಳು ಶನಿಗೆ ಪ್ರಿಯ, ಅದರಿಂದ ಪೂಜೆ ಮಾಡಿ ಎಳ್ಳನ್ನು ಸೇವನೆ ಮಾಡಬೇಕು ಅಂತೇಳಿ ನಮ್ಮ ಪೂರ್ವಜರು ಹೇಳಿದರು. ಇದಕ್ಕೆ ವೈಜ್ಞಾನಿಕ ಕಾರಣನ ಹುಡುಕ್ತಾ ಹೋದರೆ, ಈ ದಿನ ಸೂರ್ಯನ ಬದಲಾವಣೆಯಿಂದ ಪ್ರಕೃತಿಯಲ್ಲೂ ಕೂಡ ನಾನಾ ಬದಲಾವಣೆಗಳಾಗುತ್ತೆ. ಅದು ನಮ್ಮ ದೇಹದ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ನಮ್ಮ ದೇಹದಲ್ಲಿ ಆಯಿಲ್ ಕಂಟೆಂಟ್ ಕಡಿಮೆ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ. ಅದರಿಂದ ಈ ದಿನ ಎಳ್ಳು ಬೆಲ್ಲ ತಿನ್ನೋದ್ರಿಂದ ಆ ಆಯಿಲ್ ಕಂಟೆಂಟ್ ಸ್ವಲ್ಪ ಮಟ್ಟಿಗೆ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳಿ ನಮ್ಮ ಹಿರಿಯರು ಎಳ್ಳು ಬೆಲ್ಲ ತಿನ್ನಬೇಕು ಅಂತ ಹೇಳಿದರು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ನಮ್ಮ ಧರ್ಮದ ಬಗ್ಗೆ ನಮಗೆ ಹೆಮ್ಮೆ ಇರಲಿ ಅಂತ ಹೇಳಿ ಈ ಎಪಿಸೋಡನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.